ಅವ್ರು ಹೋಗ್ತಾ ಇದಾರೆ ಅನ್ಸುತ್ತಮ್ಮ. ಅವ್ರು ಹೋದ್ರೆ ಗೂಳಿ ಪ್ಲಾನ್ ಕೂಡ ವೇಸ್ಟ್ ಆಗೋಗುತ್ತೆ ಅಲ್ವೇನಮ್ಮ? ನಡಿ ಹೋಗೋಣ. ನಿಂತ್ಕೋ ಗಂಗಾ. ನೀನ್ ಎಲ್ಲಿಗೂ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ. ಯಾವ ಗೂಳಿ ಬರುತ್ತೋ ನಾನು ನೋಡ್ತೀನಿ. ಬಂದ್ರೆ ಈ ಗನ್ನಲ್ಲಿ ಶೂಟ್ ಮಾಡಿ ಬಿಸಾಕ್ತೀನಿ. ಸರ್ ಪಾಪ ಸರ್. ನಿಮ್ ಮೇಡಮ್ ತಂಟೆಗೆ ಬಂದ್ರೆ ಆ ದೇವ್ರನ್ನು ಕೂಡ ಶೂಟ್ ಮಾಡ್ತೀನಿ. ಬೇಡ ರೀ, ಮನೆಗೆ ಹೋಗ್ಬಿಡೋಣ. ನೀನ್ ಯಾರಿಗೂ ಯಾವ್ದಕ್ಕೂ ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ ಗಂಗಾ. ನಿನ್ ಪಕ್ಕದಲ್ಲಿ ನಾನಿರ್ತೀನಿ. ಯಾವ ಕಡೆಯಿಂದ ನಿನಗೆ ಅಪಾಯ ಬರುತ್ತೋ ನಾನು ನೋಡ್ತೀನಿ. ರಿಸ್ಕ್ ಯಾಕೆ ಜೈ? ಮನೆಗೆ ಹೋದ್ರೆ ಏನಾಗತ್ತೆ? ಹೇಳಿ ಹಾಗೆ ಓಡೋಗೋದಕ್ಕೆ ನನಗಿಷ್ಟ ಇಲ್ಲ. ಇವತ್ತು ನಾನು ನೀವ್ ಹೇಳಿರೋ ಅಪಾಯನೋ ನೋಡೇ ಬಿಡ್ತೀನಿ. ಜೈ ಆಂಬ್ಯುಲೆನ್ಸ್ ಜೊತೆ ಮಾತ್ರ ಬಂದಿದ್ದ ಅಂದ್ಕೊಂಡಿದ್ವಿ. ಆಯ್ತು. ಏಯ್ ಕಳ್ಸ್ವಾಮಿ, ಹೇಳು ಮೇಲೆ. ಈ ಊರಲ್ಲಿ ಏನ್ ನಡೀತಿದೆ? ನಾನು ಈ ಊರಿಗೆ ಬಂದು ಪ್ರತಿ ಸರಿನೂ ಏನಾದ್ರೂ ಒಂದು ಅಪಾಯ ಯಾಕಾಗ್ತಿದೆ? ಇವಾಗ ಹೊಸದಾಗಿ ಏನೂ ನಡೀತಿಲ್ಲ. ತಲೆಮಾರುಗಳಿಂದನೇ ನಡೀತಿರೋದು. ತಲೆಮಾರುಗಳಿಂದನ? ಹೌದು. ಈ ವಿನಾಶ ತುಂಬಾ ವರ್ಷಕ್ಕೆ ಮೊದಲೇ ಶುರುವಾಯ್ತು. ಇದು ಹೀಗೆ ಮುಂದುವರಿತಾನೆ ಇರುತ್ತೆ. ನಡೀತಿರೋದಕ್ಕೆಲ್ಲ ಕಾರಣ ನೀನಾ? ಅಲ್ಲ, ನೀನು. ನಾನಾ? ನೀನು ವಂಶ. ನಾವೇನ್ ಮಾಡಿದೀವಿ? ನಾನು ಹೇಳೋದನ್ನ ತಿಳ್ಕೊ, ಗೊತ್ತಾಗುತ್ತೆ. ಏನ್ ಗೊತ್ತಾಗತ್ತೆ? ಇದೆಲ್ಲ ಯಾಕೆ ನಡೀತಾ ಇದೆಯೋ ಗೊತ್ತಾಗುತ್ತೆ. ಬನ್ನಿ ಸರ್ ಹೋಗೋಣ. ಬಿಡು ನಡಿ. ಸರ್ ಬನ್ನಿ ಸರ್ ಹೋಗೋಣ. ಸ್ಟಾಪ್ ಇಟ್ ನಡಿ. ಏನು 4 ಸುಳ್ಳು ಮಾತುಗಳನ್ನ ಆಡಿ ನನಗೂ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನ ಫೀಲಿಂಗ್ಸ್ ಜೊತೆ ಆಟಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಏನ್ ಹೇಳಿದ್ರು ನಂಬ್ತೀನಿ ಅನ್ಕೊಂಡಿದ್ಯಾ? ನಂಬೋದು ನಮ್ದೇ ಇರೋದು ಎಲ್ಲ ನಿನ್ನಿಷ್ಟ. ಆದ್ರೆ ನಾನು ಹೇಳೋದು ಮಾತ್ರ ನಿಜ. ಏನ್ ನಿಜ? ಅಮಾಯಕರನ್ನ ವೇಷ ಹಾಕೊಂಡು ಮೋಸ ಮಾಡೋದ್ ನಿಜನಾ? ದೇವ್ರ ಹೆಸರು ಹೇಳಿ ಜನರನ್ನ ದೋಚ್ತಿರೋದ್ ನಿಜನಾ? ಆ ಗೂಳಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿಜನಾ? ಮತ್ತೆ ಹೇಳ್ತಿದ್ದೀನಿ, ನಡೀತಿರೋದಕ್ಕೆ ಕಾರಣ ನೀವು, ನಡ್ಸೋನು ನಾನಲ್ಲ. ಮತ್ಯಾರು? ಯಾರು ನಡೆಸ್ತಿದ್ದಾರೆ? ನಮ್ ಶತ್ರುಗಳ? ಯಾರವರು? ಅವ್ರಿಗೇನ್ ಬೇಕು? ಪ್ರಾಣ. ಏನು? ಪ್ರಾಣನ? ಸರ್ ದಯವಿಟ್ಟು ಬನ್ನಿ ಸರ್. ಸರ್ ಪ್ಲೀಸ್ ಬನ್ನಿ ಸರ್. ಇರು ನಡಿ. ಅವನೇನೋ ಹೇಳ್ತಿದಂತಾನೆ. ಅದೆಲ್ಲ ನೀವು ನಂಬಲ್ಲ ಅಂದ್ಮೇಲೆ ಯಾಕೆ ಸರ್ ಕೇಳಬೇಕು? ಬನ್ನಿ ಸರ್ ಹೋಗೋಣ. ಬನ್ನಿ ಸರ್, ಬನ್ನಿ.
ಯಾಕೆ ಸ್ವಾಮಿ ಅವನಿಗೆ ಶಾಪದ ಬಗ್ಗೆ ಹೇಳೋದು? ಅವನು ತಿಳ್ಕೋಬೇಕು ಅನ್ಕೊಂಡಾಗ ಅದನ್ನ ತಡೆಯೋದು ನಮ್ ಧರ್ಮ ಅಲ್ಲ ಶಾಸ್ತ್ರಿಗಳೇ. ನಿಜ ಏನು ಅಂತ ಗೊತ್ತಾದ್ರೆ ಅವಳಿಗಿಂತ ಮೊದಲು ಅವನಿಗೆ ಪ್ರಾಣಾಪಾಯ ಸ್ವಾಮಿ. ವಿಧಿ ಬರಹ ಹೇಗಿದೆಯೋ ಹಾಗೆ ನಡೆಯುತ್ತೆ. ಕಾಲ ಪ್ರವಾಹನ ನಾವ್ ಯಾರು ತಡೆಯೋಕ್ಕಾಗಲ್ಲ. ಆಪತ್ತು ಅವಳಿಗಾದ್ರೂ ಅವನಿಗಾದ್ರೂ ನಾವು ನೋಡ್ತಾ ಇರಬೇಕು. ಇಷ್ಟೆಲ್ಲ ನಡೆದ್ಮೇಲೂ ಇನ್ನೂ ಈ ಊರಲ್ಲೇ ಇರ್ತೀನಿ ಅಂತ್ಯ ಗಂಗಾ? ಹೊಸ್ದಾಗಿ ಏನ್ ನಡೀತು ಅಂತ ಅಮ್ಮ. ಇದಕ್ ಮುಂಚೆ ಎದುರು ಬಂದಿರೋ ಗೂಳಿನೇ ಈಗ್ಲೂ ಬಂತು. ಅದು ಗೂಳಿ ಅಲ್ಲಮ್ಮ, ನಿನ್ಗಾಗೋ ಅಪಾಯನ ಸೂಚಿಸೋ ಸಂಕೇತನಮ್ಮ. ನನಗೇನ್ ನಡೀತು ಅಂತ ಗೊತ್ತಾದ್ಮೇಲೂ ಕೂಡ ಆ ಸಂಕೇತಗಳಿಗೆ ನಾನು ಭಯ ಪಡ್ಬೇಕಾಗಿರೋ ಅಗತ್ಯ ಇದೆಯಾ ಅಜ್ಜಿ? ಶಾಪ ಇರೋ ಮಾತು ನಿಜಾನೇ ಅಮ್ಮ, ಸಾವು ಕೂಡ ನಿಜಾನೇ. ಆದ್ರೆ ಗೊತ್ತಿದ್ದು ಹೇಗಿರ್ತೀಯ? ನಾನು ಇಲ್ಲಿದ್ರು ಸಿಟಿಲಿದ್ರು ಸಾವು ತಪ್ಪಲ್ಲ ಅಂದ್ಮೇಲೆ ಎಲ್ಲಿದ್ರೆ ಏನತ್ತೆ? ಇಲ್ಲಿ ಸತ್ತೋದ್ರೆ ಕನಿಷ್ಠ ನಾನು ಬೆಳ್ದಿರೋ ಮಣ್ಣಲ್ಲಿ ಬೆರ್ತೋದೆ ಅನ್ನೋ ಸಂತೃಪ್ತಿ ಆದ್ರೂ ಇರುತ್ತೆ. ಗಂಗಾ ಪ್ಲೀಸ್ ಹಾಗೆ ಮಾತಾಡ್ಬೇಡ. ಸಾವನ್ನ ನೀನ್ ಸುಲಭವಾಗಿ ತಗೊಂಡಷ್ಟು ನಮಗ್ ತಗೊಳಕ್ ಆಗ್ತಿಲ್ಲ. ಸಾವನ್ನ ನಾನು ಸುಲಭವಾಗಿ ತಗೊಂಡಿಲ್ಲಮ್ಮ. ನನಗೂ ಕೋಪ ನೋವು ಇದೆ.